ಹಾಗಾದ್ರೆ ಸರ್ ಈಗ ಓಕೆ ಅಂತಾರಾಷ್ಟ್ರೀಯ ನಿಯಮಗಳಿದಾವೆ ಸರ್, ನಾವು ಒಪ್ಕೊಳ್ತೀವಿ, ಐ ಅಗ್ರಿ. ಬಟ್ ದೇಶ ಅಂತ ಬಂದಾಗ ಮೊನ್ನೆ ನೋಡಿ ಜೂನಲ್ಲಿ ಸೀನಿಯರ್ಸ್ದೊಂದು ಏಷ್ಯಾ ಕಪ್ ಆಯಿತು. ಇರ್ಫಾನ್ ಪಠಾಣ್, ಯುವರಾಜ್ ಸಿಂಗ್ ಅವ್ರದಿಲ್ಲ, ಅವ್ರು ಬೇಡ ಅಂತ ಹೋಗಲಿಲ್ಲ ಸರ್, ಅವರು ಆಡಲಿಲ್ಲ, ಬಹಿಷ್ಕಾರ ಮಾಡಿದರು. ಈಗ ನೀವು ಇದಕ್ಕೆ ಮಧ್ಯಪ್ರವೇಶ ಮಾಡ್ಬೋದಾಗಿತ್ತು. ರಾಷ್ಟ್ರೀಯ ಹಿತಾಸಕ್ತಿನ ಬದಿಗಿಟ್ಟು, ನಿಮ್ಮ ಸಿದ್ಧಾಂತಗಳನ್ನ ಬದಿಗಿಟ್ಟು ಆಡಿಸ್ತಾ ಇದ್ರಿ. ಈಗ ಬಹಳ ದುರ್ದೈವ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ವಕ್ತಾರರಿಂದ, ಕಾಂಗ್ರೆಸ್ನಿಂದ ವೈಯಕ್ತಿಕವಾಗಿ ನನಗೆ ಅವ್ರ ಬಗ್ಗೆ ಏನಿಲ್ಲ, ಈ ಕಾಂಗ್ರೆಸ್ನಿಂದ ನಾವೀಗ ದೇಶ ಪಾಠವನ್ನು ಕಲಿಬೇಕಾಗಿದೆ. ಬಹಳ ಸಂತೋಷ ಅಂತ ಹೇಳಿದ್ರೆ ಈಗ ಕಾಂಗ್ರೆಸ್ನವರು ನೇಷನ್ ಫಸ್ಟ್ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಬಿಜೆಪಿ ಇದರಲ್ಲಿ ಸಾಫಲ್ಯವನ್ನ ಪಡೀತು ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಕಾಂಗ್ರೆಸ್ನ ಬಾಯಲ್ಲಿ ನೇಷನ್ ಈಸ್ ಫಸ್ಟ್ ಅಂತ ಹೇಳಿದ್ರಲ್ಲ, ಇವ್ರದೇ ರಾಹುಲ್ ಗಾಂಧಿ ಹೇಳಿದವರು. ಭಾರತ ಒಂದು ನೇಷನ್ ಅಲ್ಲ, ಇದು ಒಂದು ಒಕ್ಕೂಟ ಅಂತ ಅನ್ನುವಂಥ ಮಾತನ್ನು ಆಡಿದವರು ರಾಹುಲ್ ಗಾಂಧಿನೇ. ಅವರಿಗೆ ರಾಷ್ಟ್ರೀಯತೆಯಲ್ಲಿ ನಂಬಿಕೆ ಇಲ್ಲ. ರಾಹುಲ್ ಗಾಂಧಿ ಅವರಿಗೆ ತದ್ವಿರುದ್ಧವಾಗಿ ನೇಷನ್ ಫಸ್ಟ್ ಅಂತ ವಕ್ತಾರರು ಹೇಳಿದ್ರಲ್ಲ, ಅದ್ರ ಬಗ್ಗೆ ನನಗೆ ತುಂಬಾ ಸಂತೋಷ ಆಗ್ತದೆ. ಮಾತಿನ ಮಧ್ಯದಲ್ಲಿ ವಕ್ತಾರರು ಒಂದು ಹೇಳಿದ್ರು, ಅಮೆರಿಕದ ಆಂತರಿಕ ಚುನಾವಣೆಯಲ್ಲಿ ಭಾಗವಹಿಸ್ಲಿಕ್ಕೆ ಹೋಗಿ. ಯಾರ್ರೀ ಭಾಗವಹಿಸ್ಲಿಕ್ಕೆ ಹೋದವರು? ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಅವರ ಕಾಲದಲ್ಲಿ, ರಾಜೀವ್ ಗಾಂಧಿ ಅವರ ಕಾಲದಲ್ಲಿ, ಮನಮೋಹನ್ ಸಿಂಗ್ರವರ ಕಾಲದಲ್ಲಿ, ಅಥವಾ ನಮ್ಮ ಇವ್ರ ಕಾಲದಲ್ಲಿ, ಇನ್ನುಳಿದವ್ರ ಕಾಲದಲ್ಲಿ ಯಾರು ವಿದೇಶಕ್ಕೆ ಹೋಗಿರ್ಲಿಲ್ವಾ? ವಿದೇಶದ ಜೊತೆ ಸಖ್ಯವನ್ನೇ ಮಾಡಲಿಲ್ವಾ? ನೀವ್ಯಾರು ವಿದೇಶದ ಜೊತೆ ಯಾವುದೇ ಸಂಬಂಧಗಳನ್ನು ಬೆಳೆಸಿಕೊಳ್ಳುವಂಥ ಪ್ರಯತ್ನ ಮಾಡಲಿಲ್ವಾ? ಯಾರ್ರೀ? ಭಾರತ ಚೀನಾ ಬಾಯಿ ಅಂತ ಹೇಳಿದವ್ರು ಯಾರು? ಈಗ ಟ್ರಂಪ್ ಟ್ಯಾಕ್ಸ್ ಹಾಕಿದ್ದು ಹೇಳ್ತೀರಿ, ಮೇರಾ ಫ್ರೆಂಡು ಹಾಗೆ ಈಗ ಅನ್ನುವಂಥ ಮಾತನ್ನ ಬಹಳ ವ್ಯಂಗ್ಯವಾಗಿ ಹೇಳ್ತೀರಿ ವಕ್ತಾರ್ರೆ. ಚೀನಾಕ್ಕೂ ನಿಮ್ಮ ನೆಹರು ಹೋಗಿದ್ರಿ. ಭಾರತ ಚೀನಾ, ಹಿಂದೂ ಚೀನಾ ಬಾಯಿ ಅಂತ ಹೇಳಿ ಸರಿಯಾಗಿ ಅವರು ಬಂದು ವಾರ ಶುರು ಮಾಡಿ, ಇನ್ನು ನನಗೆ ಸಿಕ್ಕಿಮನ್ನು ಉಳಿಸಿಕೊಳ್ಳಿಕ್ಕಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಕೆಲವು ಭಾರತದ ಕೆಲವು ಭೂಭಾಗಗಳಿಂದ ಹುಲ್ಲುಕಡ್ಡಿಯೂ ಸಹಿತ ಹುಟ್ಟುವುದಿಲ್ಲ ಅನ್ನುವಂಥ ಮಾತನ್ನ ನೆಹರು ಅಂದೇ ಆಡಿದ್ರು ಅಂತೇಳಿ ಅಕ್ಟ್ರಾಯ್ಟ್ ಚೀನಾವನ್ನು ಸಹಿತ ನಾವು ಆ ಸಂದರ್ಭದಲ್ಲಿ ಕಳ್ಕೊಂಡಿದ್ವಿ. ಆ ಕಾಲದಲ್ಲಿ ಯಾರೋ ಹೇಳಿದ್ರಂತೆ, ನೆಹರುವ ತಲೆ ಮೇಲೆ ಕೂದಲಿಲ್ಲ, ಅದು ವೇಸ್ಟ್ ಅಂತ ಹೇಳಲಿಕ್ಕೆ ಆಗ್ತದೆ ಅಂತ ಹೇಳಿ ಅಂದಿನ ವಿರೋಧ ಪಕ್ಷದ ನಾಯಕರು ಸಹಿತ ಅದ್ರ ಬಗ್ಗೆ ಒಂದು ವ್ಯಂಗ್ಯವಾಗಿ ಮಾತನಾಡಿದ್ರಂತೆ, ವಿಮರ್ಶೆಯನ್ನ ಮಾಡಿರುವುದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹಾಗಿದ್ರೆ ಭಾರತ ಚೀನಾ ನಿಮ್ಮ ಸಂಬಂಧ ಏನಾಯ್ತು? ಯಾಕೆ ನಿಮಗೆ ಪಾಕಿಸ್ತಾನ ಜೊತೆಗೋ, ಬಾಂಗ್ಲಾ ಜೊತೆಗೋ, ಅಥವಾ ಇನ್ನುಳಿತರ ರಾಷ್ಟ್ರಗಳ ಜೊತೆಗೋ ನೀವು ಅಷ್ಟೊಂದು ಸ್ನೇಹವನ್ನ ಬಯಸಿ ಹೋದ್ರಲ್ಲ, ನಿಮಗೇನಾಯ್ತು? ಅಲ್ಲ, ಬಟ್ ಮ್ಯಾಚ್ ವಿಚಾರದಲ್ಲಿ ಬಿಜೆಪಿ ಅವರು ದ್ವಂದ್ವ ನಿಲುವಿದ್ದಾರೆ. ಕೆಲವೊಬ್ರು ಖಂಡಿಸ್ತಾ ಇದ್ದಾರೆ, ಕೆಲವೊಬ್ರು ಬಿಜೆಪಿ ಕನ್ಫ್ಯೂಷನ್ ಇದೆ ಸರ್. ಬಿಜೆಪಿಯ ನಿಲುವು ಒಂದಿದೆ, ಅಂತಾರಾಷ್ಟ್ರೀಯ ಮಟ್ಟದ ಆಟ ಆದ್ದರಿಂದ ಅಂತಾರಾಷ್ಟ್ರೀಯ ನಿಯಮವನ್ನ ಉಲ್ಲಂಘನೆ ಮಾಡಲಿಕ್ಕೆ ನಮಗೆ ಆಗದೇ ಇರುವುದರಿಂದ, ಒಲಿಂಪಿಕ್ ಗೇಮ್ಗಳ ಮೇಲೆ ಮುಂದೆ ಪರಿಣಾಮ ಬೀರುವುದರಿಂದ ಭಾರತದ ರಾಷ್ಟ್ರೀಯ ಆಟಗಾರರು ಯೂನಿವರ್ಸಲಿ ಎಕ್ಸ್ಪೋಸ್ ಆಗಬೇಕಾಗಿರುವುದೇ, ಅವರ ಪ್ರತಿಭೆಗಳು ಹೊರಹೊಮ್ಮಬೇಕಾಗಿರುವುದರಿಂದ ನಾವು ಈ ತೀರ್ಮಾನಕ್ಕೆ ಬರಬೇಕಾಯಿತು. ಒಂದು ವೇಳೆ ಇಲ್ಲಿ ನೋಡಿ ಪ್ರಶ್ನೆ ಬರ್ತದೆ, ಒಂದು ವೇಳೆ ಹೋದ್ರೆ ಒಳ್ಳೇದು, ಹೋಗದಿದ್ರೆ ಒಳ್ಳೇದು. ಇವರು ಬಹಳ ಸುಲಭದಲ್ಲಿ ಹೇಳ್ತಾರೆ, ಯಾವುದೋ ಕಂಪನಿಗೆ ಲಾಸ್ ಬಿದ್ದು ಬಿಡ್ತದಂತೆ, ಆ ಕಂಪನಿ ದಂಡವನ್ನು ಭರ್ಪಾಯಿ ಮಾಡ್ತದಂತೆ, ಆಮೇಲೆ ವಸೂಲು ಮಾಡುವುದು ಯಾರಿಂದ? ಸ್ವಾಮಿ, ನೀವೇನು ಭಯಂಕರ ಪರಮ ಸತ್ಯವಂತರು, ಹರಿಶ್ಚಂದ್ರರವರು ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತೀರಿ. ಈ 1987ರಲ್ಲಿ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಅಲ್ಲಿ ಜಿಯಾ ಉಲ್ ಹಕ್ ಪಾಕಿಸ್ತಾನದ ನೇತಾರರಾಗಿದ್ರು. ಆ ಸಂದರ್ಭದಲ್ಲಿ 1987ರ ಸುಮಾರಿಗೆ, ಆವಾಗ ಗಡಿಯಲ್ಲಿ ತುಂಬಾ ಉದ್ವಿಗ್ನತೆ ಇತ್ತು. ಆ ಸಂದರ್ಭದಲ್ಲಿ ಜೈಪುರದಲ್ಲಿ ಭಾರತ ಪಾಕಿಸ್ತಾನ ಮ್ಯಾಚ್ ಆಗ್ತಾ ಇದೆ. ನೀವು ಜಿಯಾ ಉಲ್ ಹಕ್ರನ್ನ ಒಳ್ಳೆ ಭಾವ ಬಂದನು ಅಂತ ಹೇಳಿ ಮನೆ ಕರೆಸ್ಕೊಂಡು ಊಟ ಹಾಕಿ ಕ್ರಿಕೆಟ್ ಅನ್ನ ತೋರಿಸಿ ಕಳಿಸಿಕೊಟ್ಟುದು ಕಾಂಗ್ರೆಸ್ಸಿಗೆ ನಾಚಿಕೆ ಆಗುದಿಲ್ವೇನು? ಮೋದಿಯವ್ರನ್ನ ವ್ಯಂಗ್ಯ ಮಾಡ್ತೀರಾ? ಇವತ್ತು ವಿಶ್ವಗುರು ಅನಿಸ್ಕೊಳ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕದ ಮಾತನ್ನು ಯಾರು ಕೇಳ್ತಾ ಇಲ್ಲ. ಇವತ್ತು ಭಾರತವನ್ನ ಆಲಿಸಬೇಕು ಅಂತ ಹೇಳಿ ಎಲ್ಲ ರಾಷ್ಟ್ರಗಳು ಕಾಯ್ತಾ ಇದ್ದಾವೆ. 54-55ರ ಸುಮಾರಿಗೆ ನೆಹರು ಕಾಲದಲ್ಲಿ ಮೊದಲು ನೀವು ಪಾಕಿಸ್ತಾನಕ್ಕೆ ಹೋಗಿದ್ದು, ಭಾರತೀಯ ಜನತಾ ಪಕ್ಷದವರಾಗಲಿ ಅಥವಾ ನಮ್ಮ ಸರ್ಕಾರ ಆಗಲಿ ಅಥವಾ ಯಾವುದೇ ಸರ್ಕಾರ ಆಗಲಿ, ಕರೆಕ್ಟು, ಅಫ್ಕೋರ್ಸ್ ಮೊದಲು ಈ ದೇಶವನ್ನು ಆಳಿದವರು ಕಾಂಗ್ರೆಸ್ನವರು. 54-55ರಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಆಟವನ್ನು ಆಡ್ಕೊಳ್ಳುವಂತ ಒಂದು ಪರಂಪರೆಯನ್ನ ಹುಟ್ಟು ಹಾಕಿದವರು ನಿಮ್ಮ ನೆಹರು ರೀ. ನೋಡ್ರಿ, 2017ರಲ್ಲಿ ಅಲ್ಲ, ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇಲ್ಲ ಸರ್. ಏನ್ ಹೇಳಿ? ಪ್ರಧಾನಿ ಮೋದಿ ಅವರು ಇದರಲ್ಲಿ ಮಧ್ಯಪ್ರವೇಶ ಮಾಡಬಹುದಾಗಿತ್ತು. ಅಮಿತ್ ಶಾ ಅವರ ಮಗ ಅವರಿದ್ದಾರೆ ಅಲ್ವಾ? ಅಲ್ಲ, ಒಂದು ಮಾತನ್ನ ಹೇಳಿದ್ರೆ ಸಾಕಾಗಿತ್ತು ಸರ್. ನೋಡ್ರಿ, ಇನ್ನು ಅವ್ರ ಮೇಲಿನ ಗೌರವ, ದೇಶ ಪ್ರೇಮ ಇನ್ನೂ ನಮ್ಮ ದೇಶದ ಜನರಿಗೆ ಹೆಚ್ಚಾಗ್ತಾ ಇತ್ತಲ್ವಾ? ಅಲ್ಲ, ಇಂದಿರಾ ಗಾಂಧಿ ಅವರು ಇದ್ದಾಗ ಸಂಜಯ್ ಗಾಂಧಿ ಅವರು ಇದ್ರು. ಅಲ್ಲ, ನೀವು ಕಾಂಗ್ರೆಸ್ನ ವೈಫಲ್ಯಗಳನ್ನ ಅಥವಾ ಕಾಂಗ್ರೆಸ್ನವ್ರ ಕಾಲದಲ್ಲಿ ಇಂದಿರಾ ಗಾಂಧಿಯು ಸಹಿತ ಅಲ್ಲ, ನೀವು ಗುರುತಿಸ್ಕೊಳ್ಳೋದೇ ದೇಶ ಪ್ರೇಮ, ದೇಶಭಕ್ತಿ, ಅದರಲ್ಲೂ ಹಿಂದೂಗಳ
ಧರ್ಮ ಕೇಳಿ ಹೊಡೆದಿದ್ದಾರೆ ಸರ್. ಅಲ್ಲಲ್ಲ ಸರ್ ಹೇಳ್ತೀನಿ, ಕಾಂಗ್ರೆಸ್ ತಪ್ಪು ಮಾಡಿದ್ರಿಂದ ನಾವು ಮಾಡಬೇಕು ಅಂತ ನಾನು ಹೇಳುವುದಿಲ್ಲ. ಇವ್ರೇನ್ ಹೇಳಿದ್ರು, ಪ್ರಪ್ರಥಮ ಬಾರಿಗೆ ಮೋದಿಯವರ ನೇತೃತ್ವದ ಈ ಸರ್ಕಾರದಲ್ಲಿ ಇಂತಹ ಸಿಂಧೂರ ಅಳಿಸಿದಾಗಲೂ ಸಹಿತ ಮರ್ಯಾದೆಗೆಟ್ಟು ಹೋಗ್ತಾ ಇದ್ದಾರೆ ಅನ್ನುವಂಥ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಜಿಯಾ ಉಲ್ಲಕ್ರವರಿಗೆ ಬಂದು ಬಿರಿಯಾನಿಯನ್ನ ಭಾರತದಲ್ಲಿ ಬಡಿಸುವಂತ ಸಂದರ್ಭದಲ್ಲಿ 1987 ಪ್ಲೇಸ್ ಯಾವುದಂತ ಹೇಳ್ತೀನಿ, ಜೈಪುರ. ಆವಾಗ ಎಲ್ಲಿ ಹೋಗಿತ್ತು? ನಿಮ್ಮದೇ ಪಕ್ಷದ ಕಾರ್ಯಕರ್ತ 2017ರಲ್ಲಿ ನವಜೋತ್ ಸಿಂಗ್ ಸಿದ್ದು ಹೌದು ಸಂಸದರಾಗಿದ್ರು. ನವಜೋತ್ ಸಿಂಗ್ ಸಿದ್ದು ಕಾಂಗ್ರೆಸ್ ಅನ್ನ ಸೇರಿದ್ರು, ಪಂಜಾಬ್ನಲ್ಲಿ ನಂತರ ಮಂತ್ರಿಗಳು ಆದ್ರು. ಇಮ್ರಾನ್ ಖಾನ್ ರವರ ವೋಟಿಂಗ್ ಸೆರೆಮನಿಗೆ ಹೋಗ್ತಾರೆ, ಅಲ್ಲಿ ಭಾಜ್ವಾ ಅನ್ನುವಂತ ಸೇನಾಧಿಕಾರಿಯನ್ನ ಹೊಡಿತಾರೆ. ಇದು ತರವೇ? ಇನ್ನೂ ಒಂದು ಆಪಾದನೆಯನ್ನ ಮಾಡಿದ್ರು, ಗಾಳಿಯಲ್ಲಿ ತೂರಿಸ್ಬಿಟ್ಟಿದಾರಪ್ಪ ಆಪಾದನೆ. ಅದಕ್ಕೆ ಆಧಾರ ಇಲ್ಲ, ತಳ ಇಲ್ಲ, ಬುಡ ಇಲ್ಲ, ಏನೂ ಇಲ್ಲ. ಕ್ರಿಕೆಟ್ನಲ್ಲಿ ಬೆಟ್ಟಿಂಗ್ ನಡೀತದಂತೆ. ಮೊನ್ನೆ ಒಬ್ಬ MLA 2,000 ಕೋಟಿ ರೂಪಾಯಿನ ಒಂದು ಪ್ರಕರಣದಲ್ಲಿ ಒಳಗೆ ಹಾಕಿದ್ದಾರೆ. ಯಾರು? BJPಯನ್ನ ಕಾಂಗ್ರೆಸ್ನವನು? ಯಾರು? ಪಪ್ಪಿ ಅಂತ ಹೇಳಿದ್ರೆ ಕಾಂಗ್ರೆಸ್ನವನ BJP? ನಾಚಿಕೆ ಆಗುದಿಲ್ಲ ಏನ್ರಿ ಕಾಂಗ್ರೆಸ್ಸಿಗೆ? ನಿಮ್ಮ ಬುಡದಲ್ಲಿ 1000 ಹುಳುಗಳು ಕೊಳ್ತಾ ಇದ್ದಾವೆ. ಬೇರೆಯವರ ಮನೆಯ ಒಂದು ಹುಳು ಬಿದ್ದುದನ್ನ ಅಥವಾ ಇದನ್ನ ತೋರಿಸ್ತಾ ಇದ್ದೀರಿ ನೀವು. ನಾಚಿಕೆ ಆಗುದಿಲ್ವಾ? ರಾಷ್ಟ್ರಭಕ್ತಿನ ಕಾಂಗ್ರೆಸ್ನಿಂದ ಕಲಿಬೇಕು. ರಾಷ್ಟ್ರಭಕ್ತಿಯನ್ನ ನಾವು ಕಾಂಗ್ರೆಸ್ನಿಂದ ಕಲಿಬೇಕಂತ